ಹಾಯ್ ಹಲೋ ಎವ್ರಿವನ್. ಸೊ ಇವತ್ತು ನಾನು ಸೇಮ್ ಸ್ಟ್ರಾಟಜಿನ ಡಿಸ್ಕಷನ್ ಮಾಡ್ತಾ ಇರೋದು. ಸೊ ಪ್ರೀವಿಯಸ್ ಏನಪ್ಪ ನಮ್ಮದು ಸ್ಟ್ರಾಟಜಿ ಎಲ್ಲ ಹೇಗೆ ವರ್ಕ್ ಆಗ್ತಿದೆ, ಹೇಗೆ ಲೈವ್ ಮಾರ್ಕೆಟ್ನಲ್ಲಿ ಹೇಗೆ ಒಂದು ಇನ್ಸ್ಟಿಟ್ಯೂಷನ್ದವರು ಹೇಗೆ ಎಂಟ್ರಿ ಕೊಡ್ತಿದ್ದಾರೆ, ಹೇಗೆ ಮಾರ್ಕೆಟ್ನಲ್ಲಿ ಇಂಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡಿ ಮಾರ್ಕೆಟ್ನ ಮೂವ್ ಮಾಡ್ತಿದ್ದಾರೆ ಅಂತೇಳಿ. ಸೊ ನಾವೇನು ಮಾಡ್ತಾ ಇದ್ದೀವಿ, ಸ್ವಲ್ಪ ಇನ್ ಡೆಪ್ತ್ ಆಗಿ ಇಲ್ಲಿ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಸೊ ನೋಡೋಣ ನಮಗೆ ಹೇಗೆ ಇನ್ಸ್ಟಿಟ್ಯೂಷನ್ದವರು ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ ಅಂತೇಳಿ ನಾವು ಸ್ವಲ್ಪ ಸ್ಟಡಿ ಮಾಡೋಣ. ಓಕೆ, ಸೊ ಇಲ್ಲಿ ಪ್ರೀವಿಯಸ್ ಅಲ್ಲಿ ನೋಡ್ಬೋದು, ಕ್ಯಾಂಡಲಿಸ್ಟಿಕ್ಸ್ ಅಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಕ್ಯಾಂಡಲಿಸ್ಟಿಕ್ಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ಜಸ್ಟ್ ಅಬ್ಸರ್ವೇಷನ್ ಮಾಡಿ ಒಂದು ಯಾವ ರೀತಿ ಒಂದು ಟ್ರೇಡನ್ನು ಸೆಟಪ್ ಮಾಡ್ಕೋಬೋದಾಗಿತ್ತು. ಇಲ್ಲಿ ನಮ್ಮದು ಯಾವುದು ಅಂದರೆ ಇಂಬ್ಯಾಲೆನ್ಸ್ ಮೇಲೆ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ಮೊಮೆಂಟಮ್ ಕೊಟ್ಟಿದೆ. ಓಕೆ, ಈ ರೀತಿ ಒಂದು ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಕೊಟ್ಟಾಗ ಬಟ್ ನಮ್ಮ ಆರ್ಡರ್ ಫ್ಲೋದಲ್ಲಿ ಏನೆಲ್ಲ ಒಂದು ಚೇಂಜಸ್ ಆಗಿದೆ ಅಂತೇಳಿ ನೋಡ್ತೇವೆ. ಓಕೆ, ಸೊ ಟೈಮಿಂಗ್ ನೋಡೋಣ. ಈ ಜಾಗದಲ್ಲಿ ಏನೆಲ್ಲ ಒಂದು ಯಾವ ಟೈಮ್ ಅಂದರೆ ಎಕ್ಸಾಕ್ಟ್ ಆಗಿ ನೋಡೋಣ, ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, ಸೊ 10 ಗಂಟೆ ಮೇಲೆ ಇದು. ಓಕೆ, ಸೊ 10 ಗಂಟೆ ಮೇಲೆ ಒಂದು ಮೊಮೆಂಟಮ್ ಕೊಟ್ಟಿದೆ. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಸೇಮ್ ಆರ್ಡರ್ ಫ್ಲೋದಲ್ಲಿ ಕೂಡ ಅಬ್ಸರ್ವೇಷನ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ಇದೇ ಕ್ಯಾಂಡಲ್ ಬಂದಿರೋದು. ಓಕೆ, ಸೊ ಇಲ್ಲಿಂದ ಒಂದು ಸ್ಟ್ರಾಂಗ್ ಆಗಿ ಒಂದು ಮೊಮೆಂಟಮ್ನ ಕೊಟ್ಟಿದ್ದಾರೆ. ರೀಸನ್ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿಂದ ಮಾರ್ಕೆಟ್ ಏನಾಗಿದೆ, ಒಂದು ಡೆಲ್ಟಾ ಇಲ್ಲಿ ನೋಡ್ಬೋದು. ಡೆಲ್ಟಾ ಯಾವಾಗಲೂ ಪಾಸಿಟಿವ್ ಇದ್ದಾಗ ಏನಾಗುತ್ತೆ, ಡೈರೆಕ್ಷನಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ, ಬೈಯಿಂಗ್ ಕಡೆ ಒಂದು ಮೊಮೆಂಟಮ್ ಕೊಟ್ಟಿದ್ದಾರೆ. ಬಟ್ ನಮಗೆ ಬೇಕಾಗಿರೋದು ಒಂದು ಇಂಬ್ಯಾಲೆನ್ಸ್ ಬೇಕಾಗಿತ್ತು. ಓಕೆ, ಸೊ ನಮಗೆ ಯಾವ ಥರ ಆರ್ಡರ್ಗಳು ಬೀಳಬೇಕಾಗಿತ್ತು ಅಂದರೆ ಒಂದು ಸ್ಟ್ರಾಂಗ್ ಆಗಿ 3 ಕನ್ಸಿಕ್ಯೂಟಿವ್ ಬ್ಲಾಕ್ ಅಂತೇಳಿ ಕರಿತೀವಿ. ಓಕೆ, ಸೊ ಇಂಬ್ಯಾಲೆನ್ಸ್ ಆಗಿ ಈ ಥರ ಇಂಬ್ಯಾಲೆನ್ಸ್ ಆಗಿ ಬರಬೇಕಾಗಿತ್ತು. ಇಲ್ಲಿ ದೂರ ಬಂದಿದ್ದಾವೆ. ಓಕೆ, ಒಂದು ಲೆವೆಲ್ ಬಿಟ್ಟು ಮತ್ತೊಂದು ಲೆವೆಲ್ದಲ್ಲಿ ಬಂದಿದ್ದಾವೆ ಆರ್ಡರ್ಸ್ಗಳು. ಸೊ ಇಂಥ ಟೈಮ್ದಲ್ಲಿ ನಾವೇನು ಮಾಡಿದ್ದೀವಿ, ಅವಾಯ್ಡ್ ಮಾಡಿದ್ದೀವಿ. ಬಟ್ ಇದೇನಾಯಿತು, ನಿಧಾನಕ್ಕೆ ಮೇಲ್ಗಡೆ ಹೋಗ್ತಾ ಇತ್ತು. ಬಟ್ ನಮಗೆ ಒಂದು ಇಂಬ್ಯಾಲೆನ್ಸ್ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಕ್ಲಾರಿಟಿ ಕೊಡಲಿಲ್ಲ. ಹಾಗಾಗಿ ಇಲ್ಲಿ ಟ್ರೇಡನ್ನು ಅವಾಯ್ಡ್ ಮಾಡಿದ್ವಿ. ಸೊ ಅದೇ ರೀತಿ ಪ್ರೈಸ್ ಹಾಗೆ ಮೇಲ್ಗಡೆ ಹೋಗ್ತಾ ಇತ್ತು. ಸೊ ಮೇಲ್ಗಡೆ ಹೋಗ್ತಾ ಇತ್ತು, ಏನು ಕ್ಲೂ ಕೊಡದಂಗೆ, ಏನು ಒಂದು ಬೈಯಿಂಗ್ ಕಡೆ ಮತ್ತೆ ಸೆಲ್ಲಿಂಗ್ ಕಡೆ ಇಂಡಿಕೇಶನ್ ಕೊಡದೆ ಹೋಗ್ತಾ ಇತ್ತು. ಸೊ ಅದೇ ರೀತಿ ಮೇಲ್ಗಡೆ ಹೋದಾಗ ಇಲ್ಲಿ ಒಂದು ಯಾರು ಬಂದಿದ್ದಾರೆ ಅಂತಂದ್ರೆ ಬ್ರೇಕ್ಔಟ್ ಬೈಯರ್ಸ್ ಬಂದಿದ್ದಾರೆ. ಓಕೆ, ಇಲ್ಲೆಲ್ಲ ಮೊಮೆಂಟಮ್ನ ಚೇಸ್ ಮಾಡಲಿಕ್ಕೆ ಬಂದಿದ್ದಾರೆ, ಬ್ರೇಕ್ಔಟ್ ಬೈಯರ್ಸ್ ಅಂತೇಳಿ ಕರಿತೀವಿ. ಸೊ ಇವ್ರದ್ದು ಕೂಡ ಇಂಬ್ಯಾಲೆನ್ಸ್ ಬಂದಿದೆ. ಓಕೆ, ಇಲ್ಲಿ ಇಂಬ್ಯಾಲೆನ್ಸ್ ಆಗಿ ಆರ್ಡರ್ಗಳನ್ನು ಪಂಚ್ ಮಾಡಿದ್ದಾರೆ. ಬಟ್ ಇಲ್ಲೆಲ್ಲ ನೋಡಿದ್ರೆ ಪ್ರೀವಿಯಸ್ ಅಲ್ಲಿ ಲಿಕ್ವಿಡಿಟಿ ಬಂದಿದೆ. ಓಕೆ, ಸೊ ಇಲ್ಲೆಲ್ಲ ನೋಡಿದ್ರೆ ನಮಗೆ ಈ ಕ್ಯಾಂಡಲ್ದಲ್ಲಿ ಇಂಬ್ಯಾಲೆನ್ಸ್ ಆಗಿ ಬರ್ಬೇಕಂತಂದ್ರೆ ಕಡಿಮೆ ಜನ ಪಾರ್ಟಿಸಿಪೇಷನ್ ಮಾಡಬೇಕಾಗತ್ತೆ ಈ ಕ್ಯಾಂಡಲ್ದಲ್ಲಿ. ಬಟ್ ಹ್ಯೂಸ್ ಆಗಿ ಬಂದಿರೋದ್ರಿಂದ ಮಾರ್ಕೆಟ್ನಲ್ಲಿ ಏನಾಗಿದೆ, ಈ ಬೈಯರ್ಸ್ ಅನ್ನ ಯಾರು ಅಬ್ಸರ್ವ್ ಮಾಡಿದ್ದಾರೆ ಅಂದ್ರೆ ಸೆಲ್ಲರ್ಸ್ ಅಬ್ಸರ್ವ್ ಮಾಡಿದ್ದಾರೆ. ಓಕೆ, ಸೊ ಸೆಲ್ಲರ್ಸ್ ಅಬ್ಸರ್ವ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಏನು ಇಂಡಿಕೇಶನ್ ಕೊಟ್ಟಿದೆ ನಮಗೆ, ಸೆಲ್ಲರ್ಸು ಒಂದು ಏನಪ್ಪಾ ಒಂದು ಸೆಲ್ಲರ್ಸ್ ಇಂಡಿಕೇಶನ್ ಕೊಟ್ಟಿದ ಮೇಲೆ ಯಾವ ರೀತಿ ಒಂದು ಚೇಂಜಸ್ ಆಗಿದೆ ಅಂತೇಳಿ ನೋಡೋಣ ಇಲ್ಲಿ. ಓಕೆ, ಇದೇ ಲೆವೆಲ್ದಲ್ಲಿ. ಓಕೆ, ಸೊ ಯಾವಾಗ ಒಂದು ಸ್ಟ್ರಾಂಗ್ ಬೈಯರ್ಸ್ ಇಂಟ್ರೆಸ್ಟ್ ತೋರಿಸಿದಾರಲ್ಲ, ಸೊ ಆ ಟೈಮ್ದಲ್ಲಿ ಏನಾಗಿದೆ, ಒಂದು ಸೆಲ್ಲಿಂಗ್ ಕಡೆ ಒಂದು ಇಂಡಿಕೇಶನ್ ಬಂದಿದೆ ನಮಗೆ. ಓಕೆ, ಇಲ್ಲಿ ನೋಡ್ಬೋದು. ಸೊ ಯಾವಾಗಲೂ ನಮಗೆ ಇಲ್ಲಿಂದ ಒಂದು ಮೂಮೆಂಟ್ ಕೊಡಬೇಕಾದಾಗ ಇಲ್ಲೇ ಯಾರು ಬಂದಿಲ್ಲ, ಇಲ್ಲಿ ಬಂದಿದ್ದಾರೆ. ರೀಸನ್ ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಬ್ರೇಕ್ಔಟ್ ಟ್ರೇಡರ್ಸ್ ಬಂದಿರೋದು ಇಲ್ಲೆಲ್ಲ. ಓಕೆ, ಇಲ್ಲೆಲ್ಲ ಎಮೋಷನಲ್ ಬೈಯರ್ಸ್ ಬಂದಿದ್ದಾರೆ. ಸೊ ಈ ಬೈಯರ್ಸನ್ನು ಏನು ಮಾಡಿದ್ದಾರೆ ಅಂದರೆ ನಿಧಾನಕ್ಕೆ ಕೆಳಗಡೆ ಬಂದು ಏನು ಮಾಡಿದ್ದಾರೆ, ಇವ್ರದ್ದು ಸ್ಟಾಪ್ ಲಾಸನ್ನು ಹಂಟ್ ಮಾಡಿದ್ದಾರೆ. ಓಕೆ, ಸ್ಟಾಪ್ ಲಾಸನ್ನು ಹಂಟ್ ಮಾಡಿದಾಗ ಯಾರು ಬಂದಿದ್ದಾರೆ, ಇಲ್ಲಿ ಇಂಬ್ಯಾಲೆನ್ಸ್ ಆಗಿ ಇನ್ಸ್ಟಿಟ್ಯೂಷನ್ ಆರ್ಡರ್ಗಳು ಬಿದ್ದಿದ್ದಾವೆ. ಓಕೆ, ಬಟ್ ನಮಗೆ ಸ್ಟ್ರಾಂಗ್ ಆಗಿ ಆರ್ಡರ್ಸ್ಗಳು ಬರಬೇಕಾಗಿದ್ದು, ಬರಲಿಲ್ಲ. ಸೊ ವೇಟ್ ಮಾಡೋಣ, ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ನಮಗೆ, ಇಂಬ್ಯಾಲೆನ್ಸ್ ಬಂದಿಲ್ಲ. ಓಕೆ, ಸೊ ಇಂಬ್ಯಾಲೆನ್ಸ್ ಬಂದಿಲ್ಲ, ಬರೋವರೆಗೂ ನಾವೇನು ಮಾಡಬೇಕು, ವೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಏನು ಕ್ಲೂ ಕೊಟ್ಟಿಲ್ಲ ನಮಗೆ ಸೆಲ್ಲಿಂಗ್ ಕಡೆ ಹೋಗ್ಬೇಕಂತಂದರೆ. ಓಕೆ, ವೇಟ್ ಮಾಡೋಣ. ವಿತ್ ಡೆಲ್ಟಾ ಕ್ವಾಟು ಕೂಡ ಸಪೋರ್ಟ್ ಮಾಡಬೇಕಾಗತ್ತೆ ನಮಗೆ. ಓಕೆ, ನೋಡೋಣ ಇವಾಗ. ಓಕೆ, ಇಲ್ಲಿ ಏನೂ ಇಲ್ಲ, ಇಂಡಿಕೇಶನ್ ಇಲ್ಲ. ಸೊ ಇಲ್ಲಿ ಒಂದು ಏನಪ್ಪ ಅಂತಂದರೆ ಇಲ್ಲಿ ಎಷ್ಟು ಬಂದಿದೆ ನೋಡೋಣ. ಓಕೆ, ಇಲ್ಲಿ 7000 ಕಾಟ್ ಬಂದಿದೆ. ಬಟ್ ಇಲ್ಲಿ ಸೆಲ್ಲರ್ ಇಂಬ್ಯಾಲೆನ್ಸ್ ಇಲ್ಲಿ ಬಂದಿದೆ. ನಮಗೆ ಬೇಕಾಗಿದ್ದು ಟಾಪಲ್ಲಿ. ಸೊ ಟಾಪಲ್ಲಿ ಬಂದಿದೆ, ನಾವು ಸೆಲ್ಲಿಂಗ್ ಕಡೆ ಪ್ಲಾನ್ ಮಾಡ್ಕೋತೀವಿ. ಇನ್ನೂ ಬಂದಿಲ್ಲ. ಓಕೆ, ವೇಟ್ ಮಾಡೋಣ.
ಸೊ ಸೆಲ್ಲರ್ಸ್ ಇಂಡಿಕೇಶನ್ ಕೊಟ್ಟಿಲ್ಲ ನಮಗೆ. ಓಕೆ, ಸೊ ಯಾವುದೇ ರೀತಿ ಇಂಡಿಕೇಶನ್ ಕೊಟ್ಟಿಲ್ಲ. ಸೊ ವೇಟ್ ಮಾಡೋಣ. ಓಕೆ, ಸೊ ಇನ್ನೂ ಕೂಡ ಬಂದಿಲ್ಲ ಇಂಡಿಕೇಶನ್. ಓಕೆ, ಇಲ್ಲಿ ಇಂಬ್ಯಾಲೆನ್ಸ್ ಆಗಿ ಬಂದಿದೆ, ಬಟ್ ಏನಾಗಿದೆ ಇಲ್ಲಿ ಈ ಕ್ಯಾಂಡಲ್ದಲ್ಲಿ, ಸೊ ಇಲ್ಲಿ ಕೂಡ ಸ್ಟ್ರಾಂಗ್ ಇದೆ. ಓಕೆ, ಈ ಕ್ಯಾಂಡಲ್ದಲ್ಲಿ ಸ್ಟ್ರಾಂಗ್ ಇದೆ. ಸ್ವಲ್ಪ ಇಲ್ಲಿ ಝೋನನ್ನು ಮಾರ್ಕ್ ಮಾಡ್ತೇನೆ ನೋಡಿ, ಈ ಜಾಗದಲ್ಲಿ ಒಂದು ಸ್ಟ್ರಾಂಗ್ ಇಂಡಿಕೇಶನ್ ಬಂದಿದೆ. ಓಕೆ, ಈ ಕ್ಯಾಂಡಲ್ದಲ್ಲಿ ಈ ಇಂಬ್ಯಾಲೆನ್ಸ್ ಬಂದಿದೆ. ಇಲ್ಲಿ ಆ್ಯಕ್ಚುಲಿ 2 ಇಂಬ್ಯಾಲೆನ್ಸ್ ಬಂದು ಆಮೇಲೆ ಮಿಡಲಲ್ಲಿ ಒಂದು ಆರ್ಡರ್ ಬಂದಿದೆ, ಬಟ್ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ. ಬಟ್ ಏನಪ್ಪ ಅಂತಂದ್ರೆ ನಮಗೆ 3 ಕನ್ಸಿಕ್ಯೂಟಿವ್ ಬ್ಲಾಕಲ್ಲಿ ಆರ್ಡರ್ ಬಂದರೆ ಇದು ಸ್ಟ್ರಾಂಗ್ ಆಗುತ್ತೆ ನಮಗೆ. ಬಟ್ ಇಲ್ಲಿ ಲಿಕ್ವಿಡಿಟಿ ಜಾಸ್ತಿ ಬಂದಿದೆ, ಇದು ಕೂಡ ಸ್ವಲ್ಪ ಇಂಡಿಸಿಷನ್ ಆಗುತ್ತೆ. ಯಾಕಂದರೆ ಮಾರ್ಕೆಟ್ನಲ್ಲಿ ಏನು ಮಾಡ್ತಾರೆ, ಸ್ಟಾಪ್ ಲಾಸನ್ನು ಅಂಟ್ ಮಾಡಿ ಕೆಳಗಡೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನಮಗೆ ಅಪೋಸಿಟ್ ಆಗಿ ಆರ್ಡರ್ಸ್ಗಳು ಕಾಣಬಾರ್ದು. ಓಕೆ, ಇಲ್ಲಿ ಯಾವುದೇ ಕಾರಣಕ್ಕೂ ಕಾಣಬಾರ್ದು. ಅಪೋಸಿಟ್ ಆಗಿ ಸೆಲ್ಲರ್ಸ್ ಮಾತ್ರ ಇಂಟ್ರೆಸ್ಟ್ ತೋರಿಸ್ತಾ ಇರಬೇಕಾಗುತ್ತೆ. ಓಕೆ, ಸೊ ನೋಡೋಣ ನೆಕ್ಸ್ಟ್ ಏನಾದರೂ ಕನ್ಫರ್ಮೇಷನ್ ಕೊಡುತ್ತಾ ಅಂತೇಳಿ. ಓಕೆ, ಅಬ್ಸರ್ವೇಷನ್ ಮಾಡೋಣ. ಓಕೆ, ಮೇಲ್ಗಡೆ ಹೋಗ್ತಾ ಇದೆ. ನೋ ಕನ್ಫರ್ಮೇಷನ್ಸ್. ಬಟ್ ಇಲ್ಲೆಲ್ಲ ಯಾವುದೇ ಕಾರಣಕ್ಕೂ ಬೈಯರ್ಸ್ ಇಂಟ್ರೆಸ್ಟ್ ತೋರಿಸಿದ್ರು ಕೂಡ ನಾವು ಏನು ಮಾಡ್ಬೋದು, ಟ್ರೇಡನ್ನು ಮಾಡಬಾರ್ದಾಗುತ್ತೆ. ಯಾಕಂದರೆ ಇಲ್ಲಿ ನೋಡಿ ಡೆಲ್ಟಾ ಯಾವುದೇ ಕಾರಣಕ್ಕೂ ಸಪೋರ್ಟ್ ಇಲ್ಲ. ಓಕೆ, ಯಾವುದೇ ಕಾರಣಕ್ಕೂ ಸಪೋರ್ಟ್ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ, ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಬೈಯರ್ಸನ್ನು ಅಬ್ಸರ್ವ್ ಮಾಡಿ ಸೆಲ್ಲರ್ಸು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಈ ಕ್ಯಾಂಡಲ್ನಲ್ಲಿ ನೋಡ್ಬೋದು ನಮಗೆ ಒಂದು ಇಂಬ್ಯಾಲೆನ್ಸ್ ಕಾಣಿಸ್ತಾ ಇದೆ. ಓಕೆ, 3 ಕನ್ಸಿಕ್ಯೂಟಿವ್ ಬ್ಲಾಕಲ್ಲಿ ಸೆಲ್ಲರ್ಸ್ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಇಲ್ಲ, ಸೆಲ್ಲರ್ಸ್ ಇಂಟ್ರೆಸ್ಟ್ ತೋರಿಸಿಲ್ಲ. ನೋಡ್ಬೋದು 3 ಕನ್ಸಿಕ್ಯೂಟಿವ್ ಬ್ಲಾಕ್ ಬಂದಿದೆ, ಪ್ಲಸ್ ಇನ್ನೊಂದು ಆರ್ಡರ್ ಆ್ಯಡ್ ಆಗಿದೆ. ಸೊ ಇಲ್ಲೆಲ್ಲ ಇಂಬ್ಯಾಲೆನ್ಸ್ ಆಗಿ ಬಂದಿರೋದ್ರಿಂದ ಇದನ್ನು ಇನ್ಸ್ಟಿಟ್ಯೂಷನಲ್ ಝೋನ್ ಅಂತೇಳಿ ಕರಿತೀವಿ ನಾವು. ಓಕೆ, ಸೊ ಇದನ್ನು ಇನ್ಸ್ಟಿಟ್ಯೂಷನಲ್ ಝೋನ್ ಅಂತೇಳಿ ಮಾರ್ಕ್ ಮಾಡ್ಕೊಳ್ತೀವಿ. ಸೊ ನಾವು ಕ್ಯಾಂಡಲ್ ಕ್ಲೋಸಲ್ಲಿ ಕೂಡ ನಾವು ಏನು ಮಾಡ್ಬೋದು, ಟ್ರೇಡನ್ನು ತೊಗೋಬೋದು. SL ನ ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ಈ ಕ್ಯಾಂಡಲ್ ಕ್ಲೋಸಲ್ಲಿ ತೊಗೊಂಡ್ರೂ ಕೂಡ ಎಷ್ಟಾಗುತ್ತೆ ನಮಗೆ, 68,600 ನಮಗೆ SL ಆಗುತ್ತೆ. 68,100 ಅಥವಾ 68,000 ಕರೆಕ್ಟ್ 68,100 ಲೆವೆಲಲ್ಲಿ ನಾವೇನಾದರೂ ಎಂಟ್ರಿನ ಪ್ಲೇಸ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ SL ದೊಡ್ಡದಾಗುತ್ತೆ. ಓಕೆ, ಸೊ ಆಲ್ಮೋಸ್ಟು 600 ಪಾಯಿಂಟ್ ನಮಗೆ 500 ಪಾಯಿಂಟ್ಸ್ SL ಆಗುತ್ತೆ. ಬಟ್ ನಮಗೆ ಯಾಕಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಫಾಸ್ಟಾಗಿ ಮೂಮೆಂಟಮ್ ಬಂದಾಗ ಮಾರ್ಕೆಟ್ನಲ್ಲಿ ಬೇಗ ಮೂಮೆಂಟಮ್ ಆಗಿಬಿಡುತ್ತೆ. ಬಟ್ ಆ ಲೆವೆಲ್ಗೆ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಮಾರ್ಕೆಟ್ ಆ ಲೆವೆಲ್ಗೆ ಹೋಯ್ತಂದರೆ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ. ಓಕೆ, ಸೊ ಅಲ್ಲಿಂದ ಒಂದು ಫಾಲ್ ಆಗಿದೆ, ಇಂಬ್ಯಾಲೆನ್ಸ್ ಕ್ರಿಯೇಟ್ ಆದಮೇಲೆ ಅದನ್ನು ಝೋನ್ಸನ್ನು ನಾನು ಏನು ಮಾಡ್ತೀನಿ, ಕ್ಯಾಂಡಲಿಸ್ಟಿಕ್ಸಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಆ ಇಂಬ್ಯಾಲೆನ್ಸ್ ಝೋನನ್ನು ಕ್ಯಾಂಡಲಿಸ್ಟಿಕ್ಸಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿದ್ದ. ಸೊ ಏನು ಕರೆಕ್ಟಾಗಿ ಕ್ಯಾಂಡಲ್ ಕ್ಲೋಸಲ್ಲಿ ಏನಾಗಿದೆ, ಇಲ್ಲಿ ಇಂಬ್ಯಾಲೆನ್ಸ್ ಬಂದಿದೆ. ಈ ಕ್ಯಾಂಡಲ್ ಕ್ಲೋಸಲ್ಲಿ ನಾವು ಎಂಟ್ರಿ ಹೊಡೆದಿದ್ದು ಕೂಡ ನಮ್ಗೆ SL ಎಷ್ಟಾಗ್ತಾಯಿತ್ತು, 500 ಪಾಯಿಂಟ್ಸ್ SL ಆಗ್ತಾಯಿತ್ತು. ಟಾರ್ಗೆಟು ಕೂಡ ಹಾಗೆ ಬಂದುಬಿಟ್ಟಿದೆ ಕೆಳಗಡೆ. ಎಷ್ಟು ಬಂದಿದೆ ಮಾರ್ಕೆಟು, 68,100ಇಂದ 66,470 ಮಟ್ಟ ಬಂದುಬಿಟ್ಟಿದೆ. ಸೊ ಆಲ್ಮೋಸ್ಟ್ ನಮಗೆ 1:2 ಅಂತ್ರಿ ಮೂಮೆಂಟ್ ಆಗಿಬಿಟ್ಟಿದೆ. 1,1500 ಪಾಯಿಂಟ್ ಏನಾಗಿದೆ, ಒಂದು ಮೂಮೆಂಟಮ್ ಕೊಟ್ಟಿದೆ. ಯಾವ ಜಾಗದಿಂದ, ಇನ್ಸ್ಟಿಟ್ಯೂಷನ್ದವರು ಎಂಟ್ರಿ ಕೊಟ್ಟ ಮೇಲೆ ಏನಾಗಿದೆ, ಒಂದು ಮೂಮೆಂಟಮ್ ಕೊಟ್ಟಿದ್ದಾರೆ. ಈ ಮೂವ್ನ ಈಸಿಯಾಗಿ ನಾವು ಏನು ಮಾಡ್ಬೋದಾಗಿತ್ತು, ಒಂದು ಆರ್ಡರ್ ಫ್ಲೋ ಟೂಲ್ ಮುಖಾಂತರ ಈಸಿಯಾಗಿ ನಾವು ಐಡೆಂಟಿಫೈ ಮಾಡಿ ಈ ಮೂಮೆಂಟನ್ನು ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಓಕೆ, ಸಿಂಪಲ್ ಇರುತ್ತೆ. ಅನಾಲಿಸಿಸ್ನ ಮಾಡೋದನ್ನು ಕಲ್ತ್ಕೊಂಡು ಟ್ರೇಡ್ ಮಾಡಿದರೆ ಈಸಿಯಾಗಿ ಟ್ರೇಡನ್ನು ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ನಲ್ಲಿ. ಓಕೆ, ಸೊ ಈ ಥರ ನಾವು ಅನಾಲಿಸಿಸ್ನ ಮಾಡಿ ಎವ್ರಿ ಡೇ ಅಪ್ಡೇಟ್ ಮಾಡ್ತಾ ಇರ್ತೇವೆ. ಓನ್ಲಿ ಇಂಬ್ಯಾಲೆನ್ಸ್ ಝೋನ್ ಮೇಲೆ ಮಾತ್ರ. ಓಕೆ, ಕನ್ಸಿಸ್ಟೆನ್ಸಿ ನೀವೇನಾದರೂ ಒಂದೇ ಸ್ಟ್ರಾಟಜಿ ಮೇಲೆ ಏನಾದರೂ ಟ್ರೇಡ್ ಮಾಡ್ತಾ ಇದ್ರೆ ನಿಮಗೆ ಅಕ್ಯುರಸಿ ಜಾಸ್ತಿ ಆಗುತ್ತೆ. ಓಕೆ, ಸೊ ಇವತ್ತು ನಾವು ಅಪ್ಲೈ ಮಾಡ್ತಾ ಇರೋದು 6th ಸ್ಟ್ರಾಟಜಿ. ಓಕೆ, 6th ನಾವೇನು ಮಾಡ್ತಾ 6th ಡೇ ನಾವೇನು ಮಾಡ್ತಾ ಇದ್ದೀವಿ, ಸೇಮ್ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಎಲ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಈ ಥರ ಅನಾಲಿಸಿಸ್ನ ಮಾಡೋದನ್ನು ಕಲ್ತ್ಕೊಂಡು ಟ್ರೇಡಿಂಗ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಕೂಡ ತಿಳ್ಕೊಳ್ಳಿ. ಓಕೆ, ಟ್ರೇಡಿಂಗ್ನ ಎಲ್ಲಿ ಸಕ್ಸಸ್ಸನ್ನು ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.